ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ತಿಳಿದಂಗೆ ಮೊನ್ನೆ ಮದ್ದೂರು ಅಂದರೆ ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಿ ಗಣೇಶ ವಿಸರ್ಜನೆಯಲ್ಲಿ ಕೋಮು ಗಲಭೆ ನಡೆದಿರೋದು ತಮಗೆಲ್ಲ ತಿಳಿದಿರೋದೆ. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಏನು ನೋಡೋಣ ಅಂದರೆ, ಈ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವ ಈ ಪ್ರದೇಶಗಳಲ್ಲಿ ಹಾಸನ, ಮಂಡ್ಯ, ಮೈಸೂರು ಈ ಕಡೆ ಎಲ್ಲ, ರಾಮನಗರ ಈ ಕಡೆ ಎಲ್ಲ, ಈ ಸಂಘ ಹಾಗೂ RSS ತಲೆಯನ್ನು ಎತ್ತಿದೆ, ಸಮಾಜದೊಳಗೆ ನುಗ್ಗಿದ್ದಾರೆ. ಈ ಜಾತಿವಾದಿಗಳು ಹಾಗೂ ಕೋಮುವಾದಿಗಳು ಈ ಮಂಡ್ಯ, ಹಾಸನ ಈ ಭಾಗದಲ್ಲಿ ನುಗ್ಗಿದ ಮೇಲೆ ಸಮಾಜದ ಮೇಲೆ ಹಾಗೂ ರಾಜಕೀಯ ಪರಿಣಾಮಗಳು ಏನು ಅಂತ ನಾವು ಇವತ್ತು ವಿಶ್ಲೇಷಣೆ ಮಾಡೋಣ. ಸ್ನೇಹಿತರೆ, ತಮ್ಗೆಲ್ಲರಿಗೂ ತಿಳಿದಂಗೆ ಈ ಹಳೆ ಮೈಸೂರು ಭಾಗ ಸರಿಸುಮಾರು 8-10 ಡಿಸ್ಟ್ರಿಕ್ಟ್ ಇದೆ. ಈಗ ನಾವು ಈ ಭಾಗದಲ್ಲಿ ಯಾವತ್ತೂ ಕೋಮು ಗಲಭೆಗಳು ಜಾಸ್ತಿ ನಡೆದಿಲ್ಲ. ಬ್ಯಾರಿಂಗ್ 1991-92 ಬಾಬ್ರಿ ಮಸ್ಜಿದ್ ಸಮಯದಲ್ಲಿ ಹಾಗೂ ಅಲ್ಲಲ್ಲೆಲ್ಲ ನಡೆದಿರುತ್ತೆ ಹೊರತು ಪ್ರತಿ ವರ್ಷ ಯಾವತ್ತೂ ಕೋಮು ಗಲಭೆಗಳು ಈ ಪ್ರಾಂತ್ಯದಲ್ಲಿ ನಡೆಯುವ ಯಾವ ಹಿಸ್ಟ್ರಿನೂ ನಮ್ಮ ಮುಂದೆ ಕಾಣಿಸಲ್ಲ. ಆದರೆ ಈಗ ಜಾಸ್ತಿ ಆಗ್ತಾ ಇದೆ ಅಂದರೆ ಏನು ಕಾರಣ ಅನ್ನೋದು ಬಹಳ ಮುಖ್ಯ. ಬಹಳಷ್ಟು ನಾನು ನನ್ನ ಸ್ನೇಹಿತರ ಹತ್ರ ಮಾತಾಡುವಾಗ ಎಲ್ಲೋ ಒಂದು ಕಡೆ ಈ ಒಕ್ಕಲಿಗ ಪ್ರಾಬಲ್ಯ ಇರುವ ಪ್ರದೇಶದಲ್ಲಿ BJPಗೆ ನೆಲ ಸಿಗ್ತಾ ಇರಲ್ಲ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ಸು ಇದೆ, JDS ಇದೆ. ಮೋರಲ್ಲೆಸ್ BJP ಅವರು ಒಂದು ಡಿಸ್ಟೆಂಟ್ ಥರ್ಡ್ ಪಾರ್ಟಿ ಥರ ಎವಾಲ್ವ್ ಆಗಿದೆ. ಇದಕ್ಕೆ ಮೋಸ್ಟ್ಲಿ ನನಗನ್ಸುತ್ತೆ RSS ಹಾಗೂ BJP ಈ ಒಕ್ಕಲಿಗ ಬೆಲ್ಟ್ ಏನಿದೆ ಹಳೆ ಮೈಸೂರು ಭಾಗನ ಒಂದು ಹೊಸ ಲ್ಯಾಬೊರೇಟರಿಯನ್ನು ತಯಾರು ಮಾಡಿ ಇಲ್ಲಿ ತಮ್ಮ ಕೋಮು ದ್ವೇಷ ಹಾಗೂ ಕೋಮು ಐಡಿಯಾಲಜಿ ಏನಿದೆ, ಕಮ್ಯುನಲ್ ಐಡಿಯಾಲಜಿ ಏನಿದೆ, ಇದನ್ನು ಅವರು ಬಿತ್ತನೆ ಬೀಳ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಮಟ್ಟದ ಗುಮಾನಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಸ್ನೇಹಿತರೆ, ನಿಮಗೆ ತಿಳಿದಂಗೆ ಈ ಬಹುತೇಕ RSS ಸಂಘ ಇವೆಲ್ಲ, ವಿಶ್ವ ಹಿಂದೂ ಪರಿಷತ್ ಇದೆಲ್ಲ ಈ ಕೋಸ್ಟಲ್ ರೀಜನ್ ಅಲ್ಲಿ ಇತ್ತು. ಬರ್ತಾ 1991-92 ಆ ಕಾಲದಲ್ಲಿ ಯಾವಾಗ ಈ ಅದ್ವಾನಿದು ರಥಯಾತ್ರೆ ನಡೀತು, ಆಮೇಲೆ ಬಾಬ್ರಿ ಮಸ್ಜಿದ್ ಒಂದು ದೊಡ್ಡ ಮಟ್ಟದಾಯಿತು, ಅಲ್ಲಿ ಅವರು ಮೈಸೂರಲ್ಲಿ ಬೇರು ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ತಮಗೆ ತಿಳಿದಂಗೆ ಕೊಡಗಲ್ಲಿ ಬೇರು ಬಿತ್ತು, ಅದಾದಮೇಲೆ ಚಿಕ್ಕಮಗಳೂರು ಬೇರು ಬಿತ್ತಿದ್ರು, ಅದಾದಮೇಲೆ ಶಿವಮೊಗ್ಗ ಬೇರು ಬಿತ್ತಿದ್ರು, ಟು ಎ ಸರ್ಟನ್ ಎಕ್ಸ್ಟೆಂಟ್ ಬ್ಯಾಂಗ್ಳೂರು ಲೋಕಲಲ್ಲಿ ಬೇರು ಬಿತ್ತಿದ್ರು. ಇದು ಬಿಟ್ಟು ಇನ್ನು ಎಲ್ಲೂ ಅವರ ಒಂದು ಪ್ರಾಬಲ್ಯ ಇರಲಿಲ್ಲ. ನಿಧಾನಕ್ಕೆ ಏನು ಮಾಡಿದ್ರು, ಅವ್ರಿಗೆ ಗೊತ್ತಾಯಿತು ಹಾಸನದಲ್ಲಿ ಏನಿಲ್ಲ, ಮಂಡ್ಯದಲ್ಲಿ ಏನಿಲ್ಲ, ಕೋಲಾರಲ್ಲಿ ಏನಿಲ್ಲ, ತುಮಕೂರಲ್ಲಿ ಏನಿಲ್ಲ, ಚಿತ್ರದುರ್ಗದಲ್ಲಿ ಏನಿಲ್ಲ, ದಾವಣಗೆರೆಯಲ್ಲಿ ಏನಿಲ್ಲ. ಇವೆಲ್ಲ ನೋಡಿದಾಗ ಅವ್ರಿಗೆ ಗೊತ್ತಾಯಿತು ಹಳೆ ಮೈಸೂರು ಭಾಗದಲ್ಲಿ ಎಲ್ಲಿವರೆಗೂ ತಮ್ಮ ನೆಲ ಕೋಮುವಾದಿಗಳ ನೆಲ ನಾವು ಸೃಷ್ಟಿಸಲು ಅಲ್ಲಿವರೆಗೂ ನಮ್ದು ಏನು ಬೇಳೆ ಬೇಯಲ್ಲ ಅನ್ನೋದು ಅವ್ರಿಗೆ ಅರಿವಾಯಿತು. ಅದರಿಂದ ಏನು ಮಾಡಿದ್ರು, ಈಗ ಒಕ್ಕಲಿಗ ಬೆಲ್ಟ್ನ ಎಪಿಸೆಂಟರ್ ಅಂತೀವಿ ನಾವು. ಈ ಮಂಡ್ಯನ ಏನಂತೀವಿ ಅಂದರೆ ಎಪಿಸೆಂಟರ್ ಆಫ್ ಹಳೆ ಮೈಸೂರು ಭಾಗ. ಯಾಕಂದರೆ ಇಡೀ ಮೈಸೂರಲ್ಲಿ ಈ ಕಡೆ ಬೆಂಗಳೂರು ಕಡೆ ಬರೋದು ಈ ಹಾಸನ, ಮಂಡ್ಯದ ರೂರಲ್ ಜನನೇ ಲಾಸ್ಟಿಗೆ ಸಿಟಿಗೆ ಬರೋದು. ಈ ಎಪಿಸೆಂಟರ್ ಆಫ್ ಒಕ್ಕಲಿಗ ಬೆಲ್ಟ್ ಏನಿದೆ ಇದರ ಮೇಲೆ ಲಗ್ಗೆ ಹೊಡೆದಿದೆ. ಇವತ್ತು ಕೋಮುವಾದಿಗಳ ಕಣ್ಣು ಬಿದ್ದಿದೆ. ಅದಕ್ಕೆ ನಿಮಗೆ 1 ವರ್ಷದ ಹಿಂದೆ ಹೋಗಿ ಉರಿಗೌಡ, ನಂಜೇಗೌಡ, ಟಿಪ್ಪು ಸುಲ್ತಾನ್ ಮೇಲೆ ಇವರು ಪ್ರಹಾರ ಮಾಡೋದು ಇವೆಲ್ಲ ನೋಡ್ತಾ ಇದ್ರೆ, ಈ ಹಳೆ ಮೈಸೂರು ಭಾಗದ ಮೇಲೆ ಈ ಹೆಮ್ಮಾರಿ ಅನ್ನೋದೇನಿದೆ ಸಂಘ ಮತ್ತು RSSನ ಕಣ್ಣು ಬಿದ್ದಿದೆ ಸ್ನೇಹಿತರೆ. ನಿಮ್ಮ ಮೇಲೆ ಕಣ್ಣು ಬಿದ್ದಿದೆ. ನಮ್ಮ ಹಳೆ ಮೈಸೂರು ಸಮಾಜದ ಸಾಮರಸ್ಯ ಹದಗೆಟ್ಟೋಗೋದು ಕಟ್ಟಿಟ್ಟ ಬುತ್ತಿ. ನಾನು ಮೈಸೂರು ಭಾಗದಲ್ಲೇ ಓದಿರೋನು, ನನಗೆ ಗೊತ್ತು. ನಮ್ಮ ಹಾಸ್ಟೆಲು, ನಮ್ಮ ಕಾಲೇಜಲ್ಲಿ ಮಂಡ್ಯದ ಜನ, ಹಾಸನ ಜನ ನಮ್ಗೆ ಬಹಳ ಒಳ್ಳೆ ಒಡನಾಟ ಇತ್ತು ಸ್ನೇಹಿತರೆ. ಯಾವತ್ತೂ ಈ ಭಾಗದ ಜನರು ಸ್ವಲ್ಪ ಮಾತು ಜೋರೇ ಹೊರತು ಯಾವತ್ತೂ ಹೃದಯವಂತರು. ಹೃದಯ ಬಹಳ ವಿಶಾಲವಾದ ಹೃದಯ. ನಿಮಗೆ ಇದಕ್ಕೆ ಎಕ್ಸಾಂಪಲ್ ನೋಡಿದ್ರೆ ನೀವು ನಮ್ಮ ಅಂಬರೀಷ್ ಅವ್ರನ್ನ ನೋಡ್ಬೋದು. ಸೊ ಇಂಥ ಮುಗ್ಧ ಜನ ಅವ್ರಿಗೆ ಏನನ್ನ ಇದು ಬಂದ್ರೆ ಪ್ರಾಣ ಕೊಡೋಗೂ ತಯಾರು. ಬಟ್ ಯಾವತ್ತೂ ಅವರು ಕೆಟ್ಟದ್ದು ಬಯಸೋ ಜನ ಅಲ್ಲ, ಕೋಮುವಾದಿಗಳಲ್ಲ, ಅವರು ಜಾತಿವಾದಿಗಳಲ್ಲ. ಮಂಡ್ಯದಲ್ಲಿ, ಹಾಸನದಲ್ಲಿ ಯುಗಾಂತರದಿಂದ ಹಿಂದೂ ಮುಸ್ಲಿಮರು ಜೊತೆಯಲ್ಲಿ ಬಾಳ್ತಾ ಇದ್ದಾರೆ. ಆದ್ರೆ ಇದನ್ನ ನೋಡಿ BJPಗರಿಗೆ ಅಲ್ಲಿ ಹೊಟ್ಟೆ ಉರ್ಕೊಂಡ್ಬಿಟ್ರು. ಏನು ಮಾಡಿದ್ರೂ ಇಲ್ಲಿ ನಾವು ಕೋಮು ಗಲಭೆ ಸೃಷ್ಟಿಸೋಕೆ ಆಗ್ತಾ ಇಲ್ಲಲ್ಲ ಅಂತ. ಈಗ ಸ್ನೇಹಿತರೆ ಏನಾಗಿದೆ, ಇವರಿಗೆ ಫರ್ಟೈಲ್ ಗ್ರೌಂಡ್ ಕಾಣಿಸ್ಬಿಟ್ಟಿದೆ.
ಏನಂದ್ರೆ ಈಗ JDS ಫಸ್ಟ್ ಏನಾಗ್ತಾ ಇತ್ತು, ಎಲ್ಲನ ಇವ್ರು ಇದ್ರೆ ಹ್ಯಾಂಡ್ಫುಲ್ ಆಫ್ ಜನ ಮಾತ್ರ ಅಲ್ಲಿ ಬರ್ತಾ ಇದ್ರು, ಒಂದು 500 ಜನನ 1000 ಜನ. ಯಾವಾಗ JDS ಇವ್ರ ಜೊತೆ ಸೇರ್ಕೊಂಡ್ರು ಇವ್ರಿಗೆ ಆನೆ ಬಲ ಬಂದಂಗೆ ಆಯ್ತು. ಪಾಪ ಅಲ್ಲಿ ಒಂದು ಕಡೆ ಕುಮಾರಸ್ವಾಮಿ ಅವರು ಅವರಿಗೆ ಬೇರೆ ದಾರಿ ಇಲ್ಲ, ಸೇರ್ಕೊಂಡ್ರು ಬಿಜೆಪಿ. ಇವ್ರಿಗೆ ಗೊತ್ತಿಲ್ಲ ಈ ಹೆಮ್ಮಾರಿ ಬಿಜೆಪಿ ಹಾಗೂ ಸಂಘ ಇವ್ರ ಪಾರ್ಟಿನ ಮುಂಡ ಮೋಚ್ಬಿಡ್ತಾರೆ ಅನ್ನೋ ಪರಿಜ್ಞಾನ ಕುಮಾರಸ್ವಾಮಿ ಅವ್ರಿಗಿಲ್ಲ. ಈಗ ಮೊನ್ನೆ ಮದ್ದೂರಲ್ಲಿ ನಡೆದಿರೋ ಘಟನೆಗೆ ನೀವೇ ನೋಡಿ. ಮದ್ದೂರಲ್ಲಿ ಗಣೇಶ್ ವಿಸರ್ಜನೆ ನಡೆಯೋ ಕಾರ್ಯಕ್ರಮದಲ್ಲಿ ಏನೋ ಒಂದು ಕಿಡಿಗೇಡಿಗಳು, ನಾನು ಏನು ಇವರು ಅವರು ಅಂತ ಹೇಳಲ್ಲ, ಮುಸಲ್ಮಾನರು ಕಲ್ಲೆಸೆಯೋದನ್ನು ಕಿಡಿಗೇಡಿತನ. ಅದಾದ್ಮೇಲೆ ಸಂಘ RSS ಬಿಜೆಪಿಗರು ಮಾಡಿದ್ರಲ್ವಾ, ಅವರು ಮುಸ್ಲಿಂ ಹುಟ್ಟಿರೋರು ಅಂತ ಹುಡುಗಿ ಏನೇನೋ ಮಾತಾಡಿದ್ರಲ್ವಾ, ಜ್ಯೋತಿ ಅನ್ನೋ ಹುಡುಗಿ ನೋಡಿ, ಚಿಕ್ಕ ಹುಡುಗಿ, ಇನ್ನ ಮದುವೆ ಆಗಿ ಒಬ್ರು ಇಬ್ರು ಮಕ್ಕಳಿದ್ದಾರೆ, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾಳೆ. ಆದ್ರೆ ಆ ಹುಡುಗಿಗೆ ಪೊಲೀಸರು ಹೊಡೆದಾಗ ನನಗೆ ಹೊಟ್ಟೆ ಉರಿತು, ನೋ ಡೌಟ್, ಒಂದು ಹೆಣ್ಣು ಮಗಳಿಗೆ ಹಿಂಗೆ ಹೊಡಿತಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಆ ಹೆಣ್ಣು ಮಾತಾಡಿರೋ ಮಾತು ನೋಡಿ, ಮುಸಲ್ಮಾನರು ಹುಟ್ಟಿರೋದು ಎಂಥ ಮಕ್ಕಳು ಅಂತ ಹೇಳಿದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮುಗ್ಧ ಹೆಣ್ಣು ಮಗಳು ಅವಳು. ಪಾಪ ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ, ಒಂದು 5-6 ವರ್ಷ 10 ವರ್ಷದಿಂದ ಏನು ಗೊತ್ತಿಲ್ಲ ಅಂತ ಮುಗ್ಧ ಹೆಣ್ಣು ಮಕ್ಕಳನ್ನ ಇವತ್ತು ಹಾಳು ಮಾಡಿರೋದ್ರಲ್ಲಿ ಯಾವ್ದನ್ನ ಒಂದು ಸಂಘಟನೆ ಇದ್ರೆ ಅದು RSS ಹಾಗೂ ಬಿಜೆಪಿ ಮತ್ತೆ ಸಂಘ. ಅರ್ಥ ಮಾಡ್ಕೊಳ್ಳಿ, ಮುಗ್ಧ ಮಂಡ್ಯದ ಜನ, ಮುಗ್ಧ ಮದ್ದೂರು ಜನಕ್ಕೆ ಕೋಮು ಬೀಜವನ್ನು ಅವರು ಅವರ ತಲೆಯಲ್ಲಿ ಬಿತ್ತನೆ ಬಿಟ್ಬಿಟ್ಟಿದ್ದಾರೆ. ಈ ತಲೆಯಲ್ಲಿ ಬಿತ್ತನೆ ಬಿದ್ದಾಗ ಇವತ್ತು ಪಾಪ ಆ ಹುಡುಗಿ ನೋಡಿ, ಪಾಪ ಮೊನ್ನೆ ಹೇಳ್ತಾಳೆ, ನಾನು ಇಷ್ಟೊಂದು ಪ್ರಾಬ್ಲಮ್ ಆಯ್ತು ನನಗೆ, ಇದ್ರಲ್ಲಿ ಯಾವ ಒಬ್ಬ ಹಿಂದೂ ನಾಯಿನೂ ನನಗೆ ಬಂದು ಮಾತಾಡಿಸ್ತಾ ಇಲ್ಲ. ಯಾಕಮ್ಮ ಬೇಕಾಗಿತ್ತು ಜ್ಯೋತಿ ತಾಯಿ, ನಿನ್ನ ಬಾಯಿಂದ ಈ ತರ ಭಾಷೆ ಬರುತ್ತಾ? ಯಾವತ್ತು ಮಂಡ್ಯದ ಜನ ಬಹಳ ಮುಗ್ಧರು, ಒಳ್ಳೆ ಜನ, ಯಾವತ್ತು ಕೋಮದ್ವೇಷ ಬಿತ್ತನೆ ಮಾಡೋ ಜನ ಅಲ್ಲ. ನೀವು ಹೇಳ್ತಾ ಇದೀನಿ ಜ್ಯೋತಿ ಮತ್ತೆ ಇಂಥ ಹೆಣ್ಣು ಮಕ್ಕಳಿಗೆ ಮತ್ತೆ ಯಾರ್ಯಾರು ಇವತ್ತು ಬಿಜೆಪಿ ಸಂಘದ ಜೊತೆ ಕೂರಿಸ್ಕೊಂತ ಇದ್ರ, ನಿಮ್ಮನ್ನ ಅವರ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ಸ್ಗೋಸ್ಕರ ಮನುವಾದಿಗಳು ಉಪಯೋಗಿಸ್ಕೊಂತ ಇದ್ದಾರೆ. ಮಂಡ್ಯದ ಜನ, ಹಾಸನದ ಜನ, ನೀವೆಲ್ಲ ತಿಳ್ಕೊಳ್ಳಿ, ರಾಮನಗರದ ಜನ, ನಿಮ್ಮನ್ನ ಈ ಮನುವಾದಿಗಳು, ಯಾರು RSS ನ ಮನುವಾದಿಗಳಿದ್ದಾರೆ, ಅವರ ರಾಜಕೀಯ ಎಕ್ಸ್ಪೆರಿಮೆಂಟ್ಸ್ ಏನಿದೆ ಅದಕ್ಕೆ ಉಪಯೋಗಿಸ್ಕೊಂತ ಇದ್ರೆ ನಾಳೆ ಬೆಳಿಗ್ಗೆ ನಿಮ್ಗೆ ಯಾರು ಬರಲ್ಲ, ನಿಮ್ಮ ಮನೆ ಹಾಳಾದ್ರೆ ಯಾರು ಬರಲ್ಲ ಅನ್ನೋದು ನೀವು ದಯವಿಟ್ಟು ನಿಮ್ಮ ತಲೆಯಲ್ಲಿ ಇಟ್ಕೊಂಡು. ನಾನು ನೋಡಿದೆ ಸ್ನೇಹಿತರೆ, ಆ ಇಶ್ಯೂ ಆದ್ಮೇಲೆ ಲಾಠಿ ಚಾರ್ಜ್ ಎಲ್ಲ ಆದ್ಮೇಲೆ, ಲಾಠಿ ಚಾರ್ಜ್ ಪೊಲೀಸರು ಮಾಡಿದ್ರೆ ಏನಾಗುತ್ತೆ? ಪೊಲೀಸ್ ಅವತ್ತು ಲಾಠಿ ಚಾರ್ಜ್ ಮಾಡಿದ ಇದ್ರೆ ಒಂದು 10-15 ಜನ ಸತ್ತೋಗ್ಬಿಡೋರು ಸ್ಟಾಂಪೇಡ್ ಅಲ್ಲಿ. ಅವಾಗ ಮತ್ತೆ ಬಂದ್ಬಿಟ್ಟು ನೀವು ನಮ್ಮ ಸರ್ಕಾರ ಹೇಳ್ತೀರಿ. ಸ್ನೇಹಿತರೆ, ಇದೆಲ್ಲ ಆದ್ಮೇಲೆ ಮೊನ್ನೆ ಬಿಜೆಪಿಗರು ತನ್ನ MLCಗಳು MLAಗಳು ಲೀಡರ್ ಆಫ್ ದ ಅಪೋಸಿಷನ್ ಅಶೋಕ, CT ರವಿ ಇವರೆಲ್ಲ ಹೋಗಿದ್ದಾರೆ ಸ್ನೇಹಿತರೆ. ಅಲ್ಲಿಗೆ ಹೋಗ್ಬಿಟ್ಟು CT ರವಿ ಒಬ್ಬ ಶಾಸಕ ಯೂಸ್ ಮಾಡೋ ಲ್ಯಾಂಗ್ವೇಜ್ ಅದು, ಆ ಥರ ಭಾಷೆ ಒಬ್ಬ ಶಾಸಕರು ಯೂಸ್ ಮಾಡ್ಬೋದಾ? CT ರವಿ ಅವರೇ, ನೀವು ಅವ್ರನ್ನ ಕೊಲ್ತೀನಿ, ಅವ್ರ ಕಾಲ್ ಕೊಡ್ತೀನಿ, ಇವ್ರ ಕಾಲ್ ಕೊಲ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕತ್ತರಿಸ್ತೀನಿ ಅನ್ನೋದು ನಿನಗೂ ಮತ್ತೆ ಆ ಕಡೆ ಇರುವ ಮುಸಲ್ಮಾನರು ಯಾರು ಕಲ್ ತೂರಾಟ ಮಾಡಿದ್ರು ಅವ್ರಿಗೂ ನಿಮಗೂ ಏನ್ರಿ ಡಿಫ್ರೆನ್ಸ್? ನೀವೊಬ್ಬ ಶಾಸಕ ಕಣ್ರಿ, ನೀವೊಬ್ಬ ಮಂತ್ರಿ ಆದವನು, ನೀನೊಬ್ಬ ಬಿಜೆಪಿ ಒಂದು ದೊಡ್ಡ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಒಂದು ಸ್ಟೇಟ್ ಇನ್ಚಾರ್ಜ್. ಅರ್ಥ ಮಾಡ್ಕೊಳ್ಳಿ, ಈ ಭಾಷೆ ಇದೇನಾ ನಿಮ್ಗೆ RSS ಸಂಸ್ಕೃತಿ ಹೇಳ್ಕೊಟ್ಟಿರೋದು? ಈ ದೇಶದ ಸಂಸ್ಕೃತಿ ಅಂದ್ರೆ ಇದೇನಾ? ಭವ್ಯ ಭಾರತದ ಸಂಸ್ಕೃತಿ ಅಂದ್ರೆ ಈ ದರಿದ್ರ ಮಾತುಗಳು ಮಾತಾಡ್ತಾರಲ್ವ ಇದೇನಾ? ನೀವು ನಿಮ್ಮ ಸಂಘಕ್ಕೆ ಅಲ್ಲಿರೋ ನಮ್ಮ ಮಂಡ್ಯದ ಮುಗ್ಧ ಜನಕ್ಕೆ ಹೇಳ್ಕೊಡೋದು ಇದೇನಾ? ಒಬ್ಬ CT ರವಿ ಬಂದ, ನಮ್ಮ ಒಕ್ಕಲಿಗ ಲೀಡರ್ CT ರವಿ ಬಂದ ಅಂದ್ರೆ ಅಲ್ಲಿರೋ ಒಕ್ಕಲಿಗರು ಎಲ್ಲರೂ ನಿಮ್ಮನ್ನು ನೋಡ್ತಾರೆ, ಏನು ಮಾತಾಡ್ತಾರೆ ನಮ್ಮ ನಾಯಕರು ಅಂತ. ನಿಮ್ಮ ಬಾಯಿಂದ ಅಂತ ಹೊಲಸು ಭಾಷೆ ಬಂತಲ್ವಾ? ನಾಚಿಕೆ ಮಾನ ಮರ್ಯಾದೆ ಏನೇನ ಇದೆಯಾ CT ರವಿ? ನಾಳೆ ಬೆಳಿಗ್ಗೆ ನಿಮ್ಮ ಫಾಲೋವರ್ಸ್ ನಿಮ್ಮಿಂದ ಇದೆ ಅಲ್ವಾ ಅವ್ರೆ? ನೀವು ವಿಪಕ್ಷ ನಾಯಕರು, ಅಟ್ಲೀಸ್ಟ್ ನೀವನ್ನ ಪಕ್ಕ ಇದ್ರಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳೋದು ಬೇಡವಾ? ಈ ತರ ಭಾಷೆ ಯೂಸ್ ಮಾಡಬಾರ್ದು. ಎವ್ರಿ ಲಾ ಮೇಕರ್ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ ಆನ್ ಹಿಮ್. ಜನರು ನಿಮ್ ಕಡೆ ನೋಡ್ತಾ ಇರ್ತಾರ್ರಿ ಎಂತ ಭಾಷೆ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಅದ್ರ ಜೊತೆಗೆ ಈ JDS ಅವರು, ತಮ್ಮಣ್ಣ ಅವರೇ, ನೀವು ಆ ಪ್ರದೇಶದ ಮದ್ದೂರು ಪ್ರದೇಶದ 1 ಸತಿನೋ 2 ಸತಿನೋ ನೀವು MLA ಆದವರು, ದೊಡ್ಡ ದೊಡ್ಡ ಹುದ್ದೆಗಳು ನೀವು ಇದ್ದವರು, ಒಂದು ಇವರೇ ಬ್ಯೂರೋಕ್ರಾಟ್ ಅಲ್ವಾ? ನಿಮ್ಮನ್ನ JDS ಅವ್ರನ್ನ ಎಲ್ಲರೂ ನಿಲ್ಸವ್ರೆ. ನಿಮ್ಮ ಪ್ರದೇಶ ಕಣ್ರಿ, ಮಂಡ್ಯ ಮತ್ತೆ ಮದ್ದೂರು ಬಂದ್ಬಿಟ್ಟು ನಿಮ್ಮ ಗರ್ರದು, ನಿಮ್ಮ ಮನೆ ಅದು. ಅಲ್ಲಿ ನೀವು ಹಿಂದ್ಗಡೆ ಇದ್ರೆ ಮುಂದ್ಗಡೆ ಎಲ್ಲ ಕೋಮುವಾದಿಗಳನ್ನ ಬಿಟ್ಟಿದ್ದೀರಾ. JDS ಅಂದ್ರೆ ಏನ್ರಿ? ಜನತಾ ಅದೆಲ್ಲ ಜಾತ್ಯತೀತ, ಸೆಕ್ಯುಲರ್. ಇದೇನಾ ಸೆಕ್ಯುಲರ್ ಅಂದ್ರೆ? ಒಬ್ಬ ದರಿದ್ರದವನು ಅಲ್ಲಿ ಬಂದ್ಬಿಟ್ಟು ನಿಮ್ದೇ ಮನೆಗೆ ಬಂದ್ಬಿಟ್ಟು ಕೆಟ್ಟ ಭಾಷೆ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ? ನೀವ್ ಈ ತರನೇ ಇದ್ರೆ ನಾಳೆ ಬೆಳಿಗ್ಗೆ ನಿಮ್ಮ ಪಕ್ಷವನ್ನು ತಿಂದಾಕುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ದು ಮನೆ ಕಣ್ರಿ, ನಿಮ್ಮ ಹಿಂದೆ ಇರ್ಬೇಕು ಬಿಜೆಪಿಗರು ಮುಂದೆ ಬಿಟ್ಬಿಟ್ಟು ನೀವು ಹಿಂದೆ ಇರೋದಲ್ಲ. ಅವತ್ತೇನ್ ನಡೀತು ಮದ್ದೂರಲ್ಲಿ? ಇದೇ ಬಿಜೆಪಿಗರು ಏನ್ ಮಾಡಿದಾರೆ ಅಂದ್ರೆ
ನಪುಂಸಕರ ಅನ್ಬೇಕು ಇವ್ರನ್ನ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ರು ಪೊಲೀಸರ ಹತ್ರ ಏಟ್ ತಿನ್ಬೇಕಾಗಿರೋದು ಹೆಣ್ಣು ಮಕ್ಕಳೇನ್ರಿ? ನೀವೇನಾಗಿದ್ರಪ್ಪ ಗಂಡಸರು ಎಲ್ಲ ಸಂಘದವ್ರೆ ಚಡ್ಡಿಗಳೇ, ನೀವು ಮುಂದೆ ಹೋಗ್ಬಿಟ್ಟು ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಬಿಟ್ಟು ಅವ್ರನ್ನ ಲಾಟಿ ಏಟಿಗೆ ತಿನ್ನೋ ತರ ಮಾಡಿದ್ರಿ. ಆ ಹುಡುಗಿಗೆ ಅಕ್ಕ ಯಾರ ಹೆಣ್ಣು ಮಗಳು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋವಳು ಜ್ಯೋತಿ ಅನ್ನೋವಳು ಅಂತ ಅವ್ರಿಗೆ ಏಟು ಬಿದ್ದಿದೆ ಅಂದ್ರೆ ನೀವು ಕಾರಣ. ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಧಾನಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ನೀವು ಬೇಟಿ ಬಚಾವ್ ಬೇಟಿ ಪಡಾವ್ ಮಾಡಿದ್ರ, ಬೇಟಿಗಳನ್ನ ಮುಂದೆ ಹಾಕ್ಬಿಟ್ಟು ಲಾಠಿ ಚಾರ್ಜ್ ಏಟುಗಳು ತಿನ್ನೋ ತರ ಮಾಡಿದ್ರ. ನಾಚಿಕೆ ಆಗಲ್ಲ ಅಂತ ಮಾಡ್ಕೊಳ್ಳಿ. JDS ಸ್ನೇಹಿತರೆ, ನಿಧಾನಕ್ಕೆ ಸಂಘ, RSS, BJP ನಿಮ್ಮ ಮನೆ ಹಾಸನ, ಮಂಡ್ಯ, ರಾಮನಗರ ಎಲ್ಲ ಕಡೆ ತೋರ್ತಾ ಇದೆ. ಇದರಿಂದ ಏನಾಗುತ್ತೆ ನಿಮ್ಗೆ ಪರಿಣಾಮ ಇದೆಯಾ? ನಿಮ್ಗೆ ಏನ್ ಪರಿಣಾಮಗಳಾಗ್ತವೆ ನಿಮ್ಮ ಪಕ್ಷದ ಮೇಲೆ ಅಂತ ಗೊತ್ತಾ ನಿಮ್ಗೆ? ನಿಮ್ಮ ಪಕ್ಷ ದೇವೇಗೌಡರು ಕಟ್ಟಿರೋ ಪಕ್ಷ ಒಂದು ಕಾಲದಲ್ಲಿ 58 ಸೀಟ್ ಬಂದಿತ್ತು ಅಲ್ವಾ, 14-15 MP ಸೀಟ್ಗಳಿತ್ತು. ಇವತ್ತು ಎಲ್ಲಿಗೆ ಇಳಿದಿದ್ದೀರಾ? ಒಬ್ಬ ಕುಮಾರಸ್ವಾಮಿ ಗೆಲ್ಲೋದಕ್ಕೆ, ಒಬ್ಬ ಕುಮಾರಸ್ವಾಮಿ ಮಂತ್ರಿ ಆಗ್ಬೇಕಂದ್ರೆ ನಿಮ್ಮ ಪಕ್ಷನೆಲ್ಲ ಅವ್ರಿಗೆ ಅಡ ಇಟ್ಬಿಟ್ರಲ್ರಿ. ಏನಾಗುತ್ತೆ ಗೊತ್ತೇನ್ರಿ ನಿಮ್ಗೆ? ನಿಮ್ದೊಂದು ಜಾತ್ಯತೀತ ಪಕ್ಷ. ನಿಮ್ಮ JDS ಅಲ್ಲಿ ವರ್ಕರ್ಸ್ ಏನಾಗ್ತದೆ? ಲೀಡರ್ಸು, ಟಾಪ್ ಲೀಡರ್ಸು, ಮಧ್ಯ ಲೆವೆಲ್ ಲೀಡರ್ಸು ಅಂದ್ರೆ ಯಾರು? ಕೌನ್ಸಿಲರ್ಗಳು, TP ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮತ್ತೆ ನಿಮ್ಮ ಕಾರ್ಯಕರ್ತರಲ್ಲಿ ಏನಾಗುತ್ತೆ ಗೊತ್ತಾ? ನಿಮ್ಮ ಕಾರ್ಯಕರ್ತರು 3 ಭಾಗ ಆಗುತ್ತೆ. ಒಂದು, ನಿಮ್ಮ ಕಾರ್ಯಕರ್ತರಲ್ಲಿ ಯಾರ್ಯಾರು ಕೋಮುವಾದಿಗಳಿದಾರೋ, ಅಂದ್ರೆ ಅವ್ರಿಗೆ ಈ ಹಿಂದೂ ಮುಸ್ಲಿಮು ಅನ್ನೋ ಒಂದು ಏನು ತಲೆಯಲ್ಲಿ ತುಂಬಿಸಿದಾರಲ್ವ ಈ ಸಂಘ, RSS, BJP ಯಾರ್ಯಾರು ತುಂಬ್ಕೊಂತಾರೋ ತಲೆಯಲ್ಲಿ, ಅವರೆಲ್ಲ BJP ಕಡೆ ಹೋಗ್ತಾರೆ. ಯಾರ್ಯಾರು ಸೆಕ್ಯುಲರ್ ಇರ್ತಾರೆ ನೋಡಿ, ಅವ್ರು ಯಾವತ್ತೂ BJP ಒಪ್ಪಲ್ಲ ಅಂತ ಕಾರ್ಯಕರ್ತರು ನಿಮ್ ಜೊತೆ ಇದ್ದಾರೆ. OBCಗಳು, ದಲಿತರು, SCಗಳು, STಗಳು, ಅಲ್ಪಸಂಖ್ಯಾತರು, ಇವರೆಲ್ಲ ಒಕ್ಕಲಿಗರಲ್ಲಿರೋ ಕುವೆಂಪು ಅನ್ಯಾಯಿಗಳು ಯಾವತ್ತನ ಕೋಮುವಾದಿಗಳ ಜೊತೆ ಹೋಗ್ತಾ ಇರ್ತಾರ? ನಿಮ್ಮ JDS ಅಲ್ಲಿ ಇರುವ ಕುವೆಂಪುನ ಒಪ್ಪುವವರು ಯಾರನ್ನ ಕೋಮುವಾದಿ BJP, RSS ಸಂಘ ಸೇರೋದು ಒಪ್ತಾರ? ಒಪ್ಪಲ್ಲ. ಕುಮಾರಸ್ವಾಮಿ ಅವರೇ ಒಪ್ಪಲ್ಲ, ದೇವೇಗೌಡ್ರೆ. ಇಂಥ ಒಂದು ದೊಡ್ಡ ಸಮೂಹ JDS ಬಿಟ್ಬಿಟ್ಟು ಕಾಂಗ್ರೆಸ್ ಕಡೆ ಹೋಗುತ್ತೆ. ಅಂದ್ರೆ ನಿಮ್ಮ ಹತ್ರ ಲಾಸ್ಟ್ ಉಳಿಯೋರು ಆ ದೇವೇಗೌಡರನ್ನು ಒಪ್ತಾರಲ್ವಾ ಸ್ವಲ್ಪ ಜನ, ಅವರು ನಿಮ್ ಜೊತೆ ಉಳಿತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ದು 3 ಭಾಗ ಆಗೋದು, ಮನೆ ಒಂದು 3 ಭಾಗ ಆಗೋದು ಕಟ್ಟಿಟ್ಟ ಬುದ್ಧಿ. ಕೋಮುವಾದಿಗಳು ಯಾರ್ಯಾರು JDS ಅಲ್ಲಿ ಇದಾರೋ ಅವರೆಲ್ಲ BJP ಸೇರ್ತಾರೆ. ಸೆಕ್ಯುಲರ್ ವಾದಿಗಳು ಯಾರ್ಯಾರು ಇರ್ತಾರೋ, ಜಾತ್ಯತೀತರು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ನಡೆ ಕಾಂಗ್ರೆಸ್ ಕಡೆ ಹೋಗುತ್ತೆ. ನಾಳೆ ಬೆಳಿಗ್ಗೆ ಶಿವಕುಮಾರ್ ಕಡೆ ಹೋಗುತ್ತೆ, ಸಿದ್ದರಾಮಯ್ಯ ಕಡೆ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ JDS ಮನೆ ಒಂದು 3 ಬಾಗಿಲು ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಅಸ್ತಿತ್ವನ ಶೂನ್ಯ ಮಾಡ್ತಾರೆ, 0. ಕುಮಾರಸ್ವಾಮಿ ಅವರೇ, ನಿಮ್ಮ ತಂದೆ ಈ ದೇಶದ ಪ್ರಧಾನಿ ಆದವರು. ಅದೇನ್ರಿ ಒಂದು ಸ್ಟೀಲ್ ಮಿನಿಸ್ಟ್ರಿ, ಅದಕ್ಕಾಗಿ ನಿಮ್ಮ ಪಕ್ಷವನ್ನೇ ಹಾಳು ಮಾಡ್ತಾ ಇದ್ದೀರಲ್ಲ ಕುಮಾರಸ್ವಾಮಿ ಅವರೇ. ಮಂಡ್ಯದಲ್ಲಿ ನುಗ್ಗಿದೆ, ಇವತ್ತು ಕೋಮವಾದ ನುಗ್ಗಿದೆ, ಹಳ್ಳಿಯಲ್ಲೂ ನುಗ್ತಾ ಇದೆ. ಈ ವಿಸರ್ಜನಾ ಹೆಸರಲ್ಲಿ, ಅದರ ಹೆಸರಲ್ಲಿ, ಹಿಂದೂ ಮುಸ್ಲಿಂ ಹೆಸರಲ್ಲಿ ಇಡೀ ಮಂಡ್ಯದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಇವತ್ತು ಮಂಡ್ಯ ಹೋಗುತ್ತೆ, ನಾಳೆ ಹಾಸನ ಹೋಗುತ್ತೆ, ನಾಡಿದ್ದು ಕೋಲಾರ ಹೋಗುತ್ತೆ, ನಾಡಿದ್ದು ತುಮಕೂರು ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದ ಜನಕ್ಕೆ ಕಾಂಗ್ರೆಸ್ ಒಂದು ಕಡೆ ಥರ್ಡ್ ಫ್ರಂಟ್ ಬೇಕೇ ಬೇಕು. ನೀವು ಆ ಥರ್ಡ್ ಫ್ರಂಟ್ ಅನ್ನ ಒಂದು 3ನೇ ಪ್ರಾದೇಶಿಕ ಪಕ್ಷದ ಒಂದು ಏನಿದೆ ಆ ಫುಲ್ ಸ್ಪೇಸ್ ನ ತಗೊಂಡು ಹೋಗ್ಬಿಟ್ಟು BJPಗೆ ಅಡ ಇಟ್ಬಿಡ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ ಅಂದ್ರೆ ಶಾಂತಿಯುತವಾದ ಹಳೆಯ ಮೈಸೂರು ಭಾಗ ಇವತ್ತು ಕೋಮುವಾದದಿಂದ ತುಂಬುತ್ತೆ. ಇವತ್ತು ಏನು ಮಂಗಳೂರು, ಉಡುಪಿ ಆ ಭಾಗದಲ್ಲಿ ಕೋಮುವಾದ ನಡೀತಾ ಇದೆಯೋ, ಅಲ್ಲಿ ಕೊಲೆಗಳು ನಡೀತಾ ಇದೆಯೋ, ಅಲ್ಲಿ ಅಶಾಂತಿ ನೋಡ್ತಾ ಇದೆಯೋ, ಅದೇ ಅಶಾಂತಿ ವಿಶ್ವೇಶ್ವರಯ್ಯ ನಾಡಿಗೆ ಬರುತ್ತೆ, ನಲ್ವಾಡಿ ಕೃಷ್ಣರಾಜ ಒಡೆಯರ ನಾಡಿಗೆ ಬರುತ್ತೆ. ಹಳೆಯ ಮೈಸೂರು ಭಾಗ ನಮ್ಮ ಮೈಸೂರು ಮಹಾರಾಜರು ಕಟ್ಟಿರೋದು. ಅರ್ಥ ಮಾಡ್ಕೊಳ್ಳಿ. ಆ ನಾಡನ್ನು ಎಲ್ಲರೂ ರಕ್ಷಿಸ್ಕೋಬೇಕು. ಈ ಕೋಮುವಾದಿಗಳನ್ನ ಹೊರಗಾಗ್ಬೇಕು. ಕುಮಾರಸ್ವಾಮಿ ಅವರೇ, ನಿಮ್ಮ ಪಕ್ಷವನ್ನು ಉಳಿಸ್ಕೊಳ್ಳಿ. ಇಲ್ಲಂದ್ರೆ ನಿಮ್ಮ ಪಕ್ಷ ಉಳಿಯಲ್ಲ. ಬರ್ಕೊಳ್ಳಿ ಕುಮಾರಸ್ವಾಮಿ ಅವರೇ. ಒಂದು ರೆಡ್ ಡೈರಿ ನಿಮ್ಮ ಮನೆಯಲ್ಲಿ ಇದ್ರೆ ಬರ್ಕೊಳ್ಳಿ. ಇವತ್ತು ನಾನು ಸತ್ಯಪ್ರಕಾಶ್ ಹೇಳ್ತಾ ಇದ್ದೀನಿ, ನೀವು ಇವ್ರ ಜೊತೆ ಒಂದು ಎಲೆಕ್ಷನ್ ಏನನ್ನ ನೀವು ಅವ್ರ ಜೊತೆ ಹೋದ್ರೆ ನಿಮ್ಮ ಪಕ್ಷಕ್ಕೆ ಉಳಿವಿಲ್ಲ. ನಿಮ್ಮ ಪಕ್ಷ ನಿರ್ನಾಮವಾಗುತ್ತೆ. JDS ಮನೆ ಒಂದು 3 ಬಾಗಿಲು ಆಗೋದು ಕಟ್ಟಿಟ್ಟ ಬುತ್ತಿ. ಕೈ ಮುಗಿದು ಕೇಳ್ಕೊಂತೀನಿ ಎಲ್ಲ ಮಂಡ್ಯದ ಜನತೆಗೆ, ದಯವಿಟ್ಟು ನಾವು ನೋಡಿದೀವ್ರಿ ಮಂಗಳೂರು ಹೆಂಗ್ ಹಾಳಾಗಿದೆ, ಉಡುಪಿ ಹೆಂಗ್ ಹಾಳಾಗಿದೆ, ಚಿಕ್ಕಮಗಳೂರು ಹೆಂಗ್ ಹಾಳಾಗ್ತಾ ಇದೆ ನೋಡಿ. ಚಿಕ್ಕಮಗಳೂರು ಹಾಳಾಗಿರೋದು ಸ್ವಲ್ಪ ವಾಪಸ್ ಬಂತು. ಶಿವಮೊಗ್ಗ ಹೆಂಗ್ ಹಾಳಾಗ್ತಾ ಇದೆ ನೋಡ್ತಾ ಇದೀವಿ. ಮತ್ತೆ ನಮ್ಮ ಒಳ್ಳೆ ಪ್ರದೇಶಗಳಿವೆಲ್ಲ. ಹಳೆ ಮೈಸೂರು ಭಾಗ ನಮ್ಮ ಮೈಸೂರು ರಾಜರಿಂದ ಸುಸಂಸ್ಕೃತವಾದ ಜನ ನಾವು ಸ್ವಲ್ಪ ಹಾರ್ಶ್ ಆಗಿದ್ರೇನು ಮನಸ್ಸು ಬಹಳ ಒಳ್ಳೇದು. ಯಾವುದನ್ನ ಒಬ್ಬ ಮೈಸೂರು ಭಾಗದಲ್ಲಾಗ್ಲಿ, ಹಾಸನ ಭಾಗದಲ್ಲಾಗ್ಲಿ ಒಬ್ಬ ಕೋಮುವಾದಿಂದ ತನ್ನ ಬೆಳೆಸ್ಕೊಳಕ್ ಸಾಧ್ಯನಾ? ಕುವೆಂಪು ಏನ್ ಹೇಳಿದ್ರು? ಕುವೆಂಪು ಯಾವತ್ತನ ಕೋಮುವಾದ ಬೆಳೆಸ್ಕೊಂಡು, ನೀವೆಲ್ಲ ಕುವೆಂಪುನ ಅನ್ಯಾಯಿಗಳು,
ಬಸವಣ್ಣನ ಅನ್ಯಾಯಿಗಳು, ಮಂಟೆಸ್ವಾಮಿ ಅನ್ಯಾಯಿಗಳು, ಶಿಶುನಾಳ ಶರೀಫ್ನ ಅನ್ಯಾಯಿಗಳು, ಈ ಕೋಮುವಾದಿಗಳನ್ನ ಬಿಡಬೇಡಿ. ದಯವಿಟ್ಟು ಹೇಳ್ತೀನಿ, ನಿಮ್ಗೆ ನಮಸ್ಕಾರ ಮಾಡಿ ಹೇಳ್ತೀನಿ, ಈ ಕೋಮುವಾದಿಗಳಿಗೆ ನಿಮ್ಮ ಮನೆಯಲ್ಲಿ ಜಾಗ ಮಾಡಿಕೊಡಬೇಡಿ. ಆ ಮನೆ ನಮ್ಮ ಸ್ವಂತ ಮನೆ ಆಗಲು ಸಾಧ್ಯ ಇಲ್ಲ. ಯಾವತ್ತಿದ್ರೂ ವಿಷಾನೇ, ಕೋಮುವಾದ ವಿಷಾನೇ. ಜಾತ್ಯತೀತ ಮಾತ್ರ ಈ ದೇಶದಲ್ಲಿ ಉಳಿಯೋದು, ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಗ್ರಾಮೀಣ ಪ್ರದೇಶದವ್ರಿ. ನಾವು ನಮ್ಮ ಮುಸಲ್ಮಾನರು, ಕ್ರೈಸ್ತರು, ನಾವೆಲ್ಲ ಜೊತೆಯಲ್ಲಿ ಬೆಳೆದವರು. ಇಂಥ ಕೋಮುವಾದಿಗಳನ್ನ ನೀವು ಮಂಡ್ಯದಲ್ಲಿ ನೀವೇನ ಜಾಗ ಕೊಟ್ರೆ ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರೀತಿಯ ರೈತರೇ, ಶ್ರಮಿಕ ವರ್ಗದವರೇ, ನನ್ನ ಆ ಜ್ಯೋತಿಯನ್ನೋಳು ಶ್ರಮಿಕ ವರ್ಗದವಳು. ಒಂದು 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 ಇದು ಏನು, ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋಳು. 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿಗೆ ಆಸೆ ಹೋಗ್ಬಿಟ್ಟು ಇವತ್ತು ನೋಡಿ ಆ ಅಮ್ಮ ಪಾಪ ಟ್ರಾಲ್ ಆಗಿದ್ದಾಳವ್ರಿ. ನನಗೆ ಹೊಟ್ಟೆ ಉರಿಯುತ್ತೆ. ದಯವಿಟ್ಟು ಜ್ಯೋತಿಯವರೇ ಅರ್ಥ ಮಾಡ್ಕೊಳ್ಳಿ. ನೀನು ಒಳ್ಳೆ ಹೆಣ್ಣು ಮಗಳು, ನಾನೇನಿಲ್ಲ ಅನ್ನಲ್ಲ. ಬಟ್ ಈ ಕೆಟ್ಟ ಭಾಷೆ ಎಲ್ಲ ಬಿಟ್ಬಿಡಿ. ಈ ಕೋಮುವಾದಿಗಳ ಜೊತೆ ಹೋಗ್ಬೇಡಿ. ರಾಮನ ನೆನೆಸಿ. ರಾಮ ಯಾವತ್ತನ್ನ ಮುಸಲ್ಮಾನರ ಮೇಲೆ ಜಗಳಾಡಿ ಅಂತ ಹೇಳಿದಾರ? ಇಲ್ಲ. ಸೊ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಈ ಕೋಮುವಾದಿಗಳಿಗೆ ಜಾಗ ಕೊಡಬೇಡಿ. ನನ್ನ ಪ್ರೀತಿಯ JDS ಆಕ್ಟಿವಿಸ್ಟ್ ಹೇಳ್ತಾ ಇದ್ದೀನಿ, ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸೇರಿಸ್ಬೇಡಿ ಇವ್ರನ್ನ. ಆಮೇಲೆ ನಿಮ್ಮ JDS ಅಲ್ಲಿ ಇರೋರ್ಗೆ ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ, ನಿಮ್ಮ ಲೀಡರ್ಸು ನಿಮ್ಮನ್ನ ಧಿಕ್ಕರಿಸಿ ಅವರು ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ರೆ ನೀವು ಅಂತ ಪಾರ್ಟಿನ ಬಿಟ್ಟು ಕಾಂಗ್ರೆಸ್ ಕಡೆ ನಡೀರಿ, ಜಾತ್ಯತೀತ ಕಡೆ ನಡೀರಿ. ಕೋಮುವಾದಿ ಜಾತಿವಾದಿಗಳನ್ನ ಧಿಕ್ಕರಿಸಿ. ಯಾಕಂದ್ರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಇದ್ಮೇಲೆ ಅಂತ ಪಕ್ಷದಲ್ಲಿದ್ದು ಏನ್ ಮಾಡ್ತೀರಾ? ಕುಮಾರಸ್ವಾಮಿಗೆ ಇವತ್ತಿಲ್ಲಂದ್ರೆ ನಾಳೆ ಅರಿವು ಬರುತ್ತೆ, ನಾನು ಮಾಡಿರೋದು ತಪ್ಪು. 1 ವರ್ಷ, 2 ವರ್ಷ, 3 ವರ್ಷ ನಾನ್ ಮಜಾ ಮಾಡೋದಕ್ಕೆ, ನಾನ್ ಮಿನಿಸ್ಟರ್ ಆದ್ರೆ ಏನು ಮಾಡೋದು? ಏನಾಯ್ತಪ್ಪ ಮಿನಿಸ್ಟರ್ ಆಗಿ, ಏನಾಯ್ತು JDSಗೆ? ಇವತ್ತು ನಿಮ್ ಪಕ್ಷ ಅಡ ಇಟ್ಟವ್ರೆ. ಮದ್ದೂರಲ್ಲಿ ಹೋಗಿ ನೋಡ್ಕೊಳ್ಳಿ, ಯಾರು ಇವತ್ತು ಪ್ರೊಟೆಸ್ಟ್ ಅಲ್ಲಿ ಯಾರು ಮಿಂಚಿರೋದು? ಎಲ್ಲನ ನಿಮ್ದು JDS ಫ್ಲಾಗ್ ಕಾಣಿಸ್ತಾ? ಅಲ್ಲಿ 10-20 ಜನ ಲೀಡರ್ಸ್ ಅಲ್ಲಿ ನಿಮ್ಮ DC ತಮ್ಮಣ್ಣ ಹಿಂದೆ ನಿಂತವ್ರೆ. ಇದಕ್ಕಿನ್ನ ಅವಮಾನ ಬೇಕೇನ್ರಿ ಕುಮಾರಸ್ವಾಮಿ ಅವರೇ? ಇದಕ್ಕಿನ್ನ ಅವಮಾನ ಬೇಕೇನ್ರಿ HD ದೇವೇಗೌಡರು ಕಟ್ಟಿರೋ ಪಕ್ಷಕ್ಕೆ? ಇದಕ್ಕಿನ್ನ ಅವಮಾನ ಬೇಕಾ? ಇವತ್ತು ಯು ಆರ್ ಪ್ಲೇಯಿಂಗ್ ಸೆಕೆಂಡ್ ಫಿಡಲ್ ಟು ಬಿಜೆಪಿ ನಿಮ್ಮನ್ನ ನುಂಗಿ ನೀರ್ ಮಾಡ್ಬಿಡ್ತದೆ. ನಿಮ್ದೇ ನೆಲದಲ್ಲಿ ನಿಮ್ಗೆ ನಾಳೆ ಬೆಳಿಗ್ಗೆ ಬರ್ಕೊಳ್ಳಿ. ಹಾಸನಲ್ಲಿ ಹಿಂಗೆ ಮಾಡಿದ್ರೆ ಇವತ್ತು ಹಾಸನಲ್ಲಿ ಏನಾಯ್ತು? 2-3 ಸೀಟ್ ಗೆದ್ಕೊಂಡ್ರು ಅವರು. ಬರ್ತಾ 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 ಹಳೆ ಮೈಸೂರು ಭಾಗದಲ್ಲಿ ಏನು ನಿಮ್ದು ಪ್ರಾಬಲ್ಯ ಇದು, ಆ ಪ್ರಾಬಲ್ಯ ಶೂನ್ಯ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಯಾರಪ್ಪ ಕಾರಣಭೂತರು ಅಂದ್ರೆ ಇದೇ ಕುಮಾರಸ್ವಾಮಿ ಅವರು. ಯಾಕೆ ಕುಮಾರಸ್ವಾಮಿ ಅವರು ಅಂದ್ರೆ, ತನ್ನ ಮಗ ತಾನೇನೋ ಒಂದು ಮಂತ್ರಿ ಆಗ್ಬೇಕು ಅಂತ ಇಡೀ ಪಕ್ಷನ ಸರ್ವನಾಶ ಮಾಡಿರುವ ಯಾರನ್ನೋ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ನಾಳೆ ಬೆಳಿಗ್ಗೆ 10 ವರ್ಷ 20 ವರ್ಷ ಅಂತ ಕೇಳಿದ್ರೆ ಅದು ಕುಮಾರಸ್ವಾಮಿ ಅವರು ಅಂತ ಇಡೀ ಮಂಡ್ಯದವರು, ಇಡೀ ಹಾಸನದವ್ರು ಹೇಳೋದು ಇದು ದೂರ ಇಲ್ಲ. ಅದಕ್ಕೆ ನಾನು ಇವ್ರನ್ನೆಲ್ಲ ಬಿಟ್ಬಿಡಿ. ನಾನು ಕುಮಾರಸ್ವಾಮಿನ ಪ್ರಶ್ನೆ ಮಾಡೋಕ್ಕಾಗಲ್ಲ, ನಿಖಿಲ್ ಕುಮಾರಸ್ವಾಮಿನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ನಮ್ಮ ಇಷ್ಟ ಕಂಡ್ರಿ ಅಂತಾರೆ. ನಾನು ಮಂಡ್ಯದ ಜನತೆಗೆ ಎಲ್ಲರಿಗೂ ಕೇಳೋದು, ನೀವು ಕೋಮುವಾದಿಗಳನ್ನ ಧಿಕ್ಕರಿಸಿ, ಜಾತಿವಾದಿಗಳನ್ನ ಧಿಕ್ಕರಿಸಿ, ಜಾತ್ಯತೀತ ಕಡೆ ಬಿಡಿ. ನಿಮ್ಮ ಪ್ರದೇಶಗಳಲ್ಲಿ RSSಗೂ ಸಂಘಕ್ಕೂ ಜಾಗ ಕೊಡಬೇಡಿ. ನೀವು ಜಾಗ ಕೊಟ್ರೆ ನಿಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಮುಗಿಸ್ಬಿಡ್ತಾರೆ. ಅವರು ಬೆಂಕಿ ಹಚ್ತಾ ಹೋಗ್ತಾರೆ. ನಿಮ್ಮಂತವರು ಬೆಂಕಿ ನಂದಿಸ್ತಾ ಹೋಗ್ಬೇಕು. ಬಟ್ ಅವರು ಬೆಂಕಿ ಬಹಳ ಫಾಸ್ಟ್ ಆಗಿ ಬೆಂಕಿ ಹಚ್ಚೋದು ಈಸಿ. ಒಂದು ಮ್ಯಾಸ್ಟಿಕ್ ತಗೊಳ್ಳೋದು, ಹಚ್ಬಿಡೋದು. ಯಾರೋ ಒಬ್ಬನು ಕಲ್ಲೆಸ್ದ, ಆಯ್ತು ಬೆಂಕಿ ಹಚ್ಬಿಟ್ಟು. ಆದ್ರೆ ನಂದಿಸೋದು ಎಷ್ಟು ದಿವಸ ಆಯ್ತು? ಬೆಂಕಿ ಹಚ್ಚೋದು ಈಸಿ, ನಂದಿಸುವುದು ಬಹಳ ಕಷ್ಟ. ಅದಕ್ಕಾಗಿ ಮುಂಜಾಗ್ರತವಾಗಿ ನೀವೆಲ್ಲ ಈ ಕೋಮುವಾದಿ RSSನ ಸಂಘಕ್ಕೆ ಮಂಡ್ಯ, ಈ ಹಳೆ ಮೈಸೂರು ಭಾಗದಲ್ಲಿ ಜಾಗ ಕೊಡಬಾರ್ದು ಅಂತ ನಿಮ್ಮಲ್ಲಿ ಕಳಿಯಲ್ಲಿ ನೆನೆಸ್ಕೊಳ್ತೇನೆ. ಈ ವಿಡಿಯೋವನ್ನು ಇಡೀ ಹಳೆ ಮೈಸೂರು ಭಾಗದಲ್ಲಿ ಇದು ಏನು ವೈರಲ್ ಆಗೋ ಥರ ಇದನ್ನು ಸ್ಪ್ರೆಡ್ ಮಾಡಿ, ನನ್ನ ಯೂಟ್ಯೂಬ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್.